ರಣಬೀರ್ ಕಪೂರ್ ನಟನೆಯ ಆನಿಮಲ್ ಸಿನಿಮಾ 2023ರಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ದೊಡ್ಡ ಹಿಟ್ ಆಗಿತ್ತು. ಸಿನಿಮಾ ಯಶಸ್ವಿಯಾದ ಜೊತೆಗೆ ಪರ ವಿರೋಧ ಚರ್ಚೆಯನ್ನು ಸಹ ಹುಟ್ಟುಹಾಕಿತ್ತು. ಆನಿಮಲ್ ಸಿನಿಮಾವನ್ನ ಹಿಂಸಾತ್ಮಕ ಪುರುಷ ಅಹಂಕಾರ ತುಂಬಿದ ಸಿನಿಮಾ, ಮಹಿಳಾ ಪೀಡಕತನದ ವೈಭವೀಕರಣ ಎಂದೆಲ್ಲ ವಿಮರ್ಶಕರು ಟೀಕೆ ಮಾಡಿದ್ರು. ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲಿಲ್ಲ. ಜೊತೆಗೆ ಆನಿಮಲ್ ಸಿನಿಮಾದ ಸೀಕ್ವೆಲ್ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಇದೀಗ ರಣಬೀರ್ ಕಪೂರ್ ಆನಿಮಲ್ ಸೀಕ್ವೆಲ್ನ ಚಿತ್ರೀಕರಣದ ಬಗ್ಗೆ ಮಾತನಾಡಿದ್ದಾರೆ. ಮಾಧ್ಯಮವೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ನಟ ರಣಬೀರ್ ಕಪೂರ್, ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಪ್ರಸ್ತುತ ಬೇರೊಂದು ಸಿನಿಮಾನಲ್ಲಿ ತೊಡಗಿಸಿಕೊಂಡಿದ್ದು, ಆ ಸಿನಿಮಾ ಮುಗಿದ ಬಳಿಕ ಆನಿಮಲ್ ಪಾರ್ಕ್ ಸಿನಿಮಾ ಪ್ರಾರಂಭ ಆಗಲಿದೆ. ಸಿನಿಮಾದ ಚಿತ್ರೀಕರಣ ಬಹುಶಃ 2027ರಲ್ಲಿ ಪ್ರಾರಂಭ ಆಗಬಹುದು ಎಂದಿದ್ದಾರೆ. ಇನ್ನು ಸಂದೀಪ್ ರೆಡ್ಡಿ ವಂಗ ಪ್ರಸ್ತುತ ಪ್ರಭಾಸ್ ನಟನೆಯ ಸ್ಪಿರಿಟ್ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ. ಆ ಸಿನಿಮಾದ ಬಳಿಕ ರಣಬೀರ್ ಕಪೂರ್ ಜೊತೆಗೆ ಆನಿಮಲ್ ಪಾರ್ಕ್ ಸಿನಿಮಾ ಪ್ರಾರಂಭ ಮಾಡಲಿದ್ದಾರೆ. ಆನಿಮಲ್ ಸಿನಿಮಾದ ಅಂತ್ಯದಲ್ಲಿಯೇ ಆನಿಮಲ್ ಪಾರ್ಕ್ ಸಿನಿಮಾದ ಸುಳಿವು ನೀಡಿರುವ ಸಂದೀಪ್ ರೆಡ್ಡಿ ವಂಗ, ಆನಿಮಲ್ ಸಿನಿಮಾಕ್ಕಿಂತಲೂ ಆನಿಮಲ್ ಪಾರ್ಕ್ ಹೆಚ್ಚು ವೈಲೆಂಟ್ ಆಗಿರಲಿದೆ ಎಂದು ಈಗಾಗಲೇ ಹೇಳಿದ್ದಾರೆ. ರಣಬೀರ್ ಕಪೂರ್ ನಟನೆಯ ಆನಿಮಲ್ ಸಿನಿಮಾ 2023ರಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ದೊಡ್ಡ ಹಿಟ್ ಆಗಿತ್ತು. ಸಿನಿಮಾ ಯಶಸ್ವಿಯಾದ ಜೊತೆಗೆ ಪರ ವಿರೋಧ ಚರ್ಚೆಯನ್ನು ಸಹ ಹುಟ್ಟುಹಾಕಿತ್ತು. ಆನಿಮಲ್ ಸಿನಿಮಾವನ್ನ ಹಿಂಸಾತ್ಮಕ ಪುರುಷ ಅಹಂಕಾರ ತುಂಬಿದ ಸಿನಿಮಾ, ಮಹಿಳಾ ಪೀಡಕತನದ ವೈಭವೀಕರಣ ಎಂದೆಲ್ಲ ವಿಮರ್ಶಕರು ಟೀಕೆ ಮಾಡಿದ್ರು. ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲಿಲ್ಲ. ಜೊತೆಗೆ ಆನಿಮಲ್ ಸಿನಿಮಾದ ಸೀಕ್ವೆಲ್ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಇದೀಗ ರಣಬೀರ್ ಕಪೂರ್ ಆನಿಮಲ್ ಸೀಕ್ವೆಲ್ನ ಚಿತ್ರೀಕರಣದ ಬಗ್ಗೆ ಮಾತನಾಡಿದ್ದಾರೆ. ಮಾಧ್ಯಮವೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ನಟ ರಣಬೀರ್ ಕಪೂರ್, ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಪ್ರಸ್ತುತ ಬೇರೊಂದು ಸಿನಿಮಾನಲ್ಲಿ ತೊಡಗಿಸಿಕೊಂಡಿದ್ದು, ಆ ಸಿನಿಮಾ ಮುಗಿದ ಬಳಿಕ ಆನಿಮಲ್ ಪಾರ್ಕ್ ಸಿನಿಮಾ ಪ್ರಾರಂಭ ಆಗಲಿದೆ. ಸಿನಿಮಾದ ಚಿತ್ರೀಕರಣ ಬಹುಶಃ 2027ರಲ್ಲಿ ಪ್ರಾರಂಭ ಆಗಬಹುದು ಎಂದಿದ್ದಾರೆ. ಇನ್ನು ಸಂದೀಪ್ ರೆಡ್ಡಿ ವಂಗ ಪ್ರಸ್ತುತ ಪ್ರಭಾಸ್ ನಟನೆಯ ಸ್ಪಿರಿಟ್ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ. ಆ ಸಿನಿಮಾದ ಬಳಿಕ ರಣಬೀರ್ ಕಪೂರ್ ಜೊತೆಗೆ ಆನಿಮಲ್ ಪಾರ್ಕ್ ಸಿನಿಮಾ ಪ್ರಾರಂಭ ಮಾಡಲಿದ್ದಾರೆ. ಆನಿಮಲ್ ಸಿನಿಮಾದ ಅಂತ್ಯದಲ್ಲಿಯೇ ಆನಿಮಲ್ ಪಾರ್ಕ್ ಸಿನಿಮಾದ ಸುಳಿವು ನೀಡಿರುವ ಸಂದೀಪ್ ರೆಡ್ಡಿ ವಂಗ, ಆನಿಮಲ್ ಸಿನಿಮಾಕ್ಕಿಂತಲೂ ಆನಿಮಲ್ ಪಾರ್ಕ್ ಹೆಚ್ಚು ವೈಲೆಂಟ್ ಆಗಿರಲಿದೆ ಎಂದು ಈಗಾಗಲೇ ಹೇಳಿದ್ದಾರೆ. ರಣಬೀರ್ ಕಪೂರ್ ನಟನೆಯ ಆನಿಮಲ್ ಸಿನಿಮಾ 2023ರಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ದೊಡ್ಡ ಹಿಟ್ ಆಗಿತ್ತು. ಸಿನಿಮಾ ಯಶಸ್ವಿಯಾದ ಜೊತೆಗೆ ಪರ ವಿರೋಧ ಚರ್ಚೆಯನ್ನು ಸಹ ಹುಟ್ಟುಹಾಕಿತ್ತು. ಆನಿಮಲ್ ಸಿನಿಮಾವನ್ನ ಹಿಂಸಾತ್ಮಕ ಪುರುಷ ಅಹಂಕಾರ ತುಂಬಿದ ಸಿನಿಮಾ, ಮಹಿಳಾ ಪೀಡಕತನದ ವೈಭವೀಕರಣ ಎಂದೆಲ್ಲ ವಿಮರ್ಶಕರು ಟೀಕೆ ಮಾಡಿದ್ರು. ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲಿಲ್ಲ. ಜೊತೆಗೆ ಆನಿಮಲ್ ಸಿನಿಮಾದ ಸೀಕ್ವೆಲ್ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಇದೀಗ ರಣಬೀರ್ ಕಪೂರ್ ಆನಿಮಲ್ ಸೀಕ್ವೆಲ್ನ ಚಿತ್ರೀಕರಣದ ಬಗ್ಗೆ ಮಾತನಾಡಿದ್ದಾರೆ. ಮಾಧ್ಯಮವೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ನಟ ರಣಬೀರ್ ಕಪೂರ್, ನಿರ್ದೇಶಕ ಸಂದೀಪ್ ರೆಡ್ಡಿ ವಂಗ ಪ್ರಸ್ತುತ ಬೇರೊಂದು ಸಿನಿಮಾನಲ್ಲಿ ತೊಡಗಿಸಿಕೊಂಡಿದ್ದು, ಆ ಸಿನಿಮಾ ಮುಗಿದ ಬಳಿಕ ಆನಿಮಲ್ ಪಾರ್ಕ್ ಸಿನಿಮಾ ಪ್ರಾರಂಭ ಆಗಲಿದೆ. ಸಿನಿಮಾದ ಚಿತ್ರೀಕರಣ ಬಹುಶಃ 2027ರಲ್ಲಿ ಪ್ರಾರಂಭ ಆಗಬಹುದು ಎಂದಿದ್ದಾರೆ. ಇನ್ನು ಸಂದೀಪ್ ರೆಡ್ಡಿ ವಂಗ ಪ್ರಸ್ತುತ ಪ್ರಭಾಸ್ ನಟನೆಯ ಸ್ಪಿರಿಟ್ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ. ಆ ಸಿನಿಮಾದ ಬಳಿಕ ರಣಬೀರ್ ಕಪೂರ್ ಜೊತೆಗೆ ಆನಿಮಲ್ ಪಾರ್ಕ್ ಸಿನಿಮಾ ಪ್ರಾರಂಭ ಮಾಡಲಿದ್ದಾರೆ. ಆನಿಮಲ್ ಸಿನಿಮಾದ ಅಂತ್ಯದಲ್ಲಿಯೇ ಆನಿಮಲ್ ಪಾರ್ಕ್ ಸಿನಿಮಾದ ಸುಳಿವು ನೀಡಿರುವ ಸಂದೀಪ್ ರೆಡ್ಡಿ ವಂಗ, ಆನಿಮಲ್ ಸಿನಿಮಾಕ್ಕಿಂತಲೂ ಆನಿಮಲ್ ಪಾರ್ಕ್ ಹೆಚ್ಚು ವೈಲೆಂಟ್ ಆಗಿರಲಿದೆ ಎಂದು ಈಗಾಗಲೇ ಹೇಳಿದ್ದಾರೆ.